ಅಲ್ಲ ಶ್ರೀಕಾಂತ್ ಯಾವ ತರ ಗೊತ್ತಾ, ಎಲ್ಲರಿಗೂ ಮಂಚಿವಾಡಿ ಅವರು. ಅವ್ರು ಯಾರ ಆದ್ರೆ ಅವ್ರ ಹತ್ರ ಮಾತಾಡ್ತಾರೆ, ನೀವ್ ಬರ್ತೀರಾ ನಾವು ಬರೋಣ ಅಂತ. ಇವ್ರನ್ನ ಫಸ್ಟ್ ಕೇಳ್ತಾರೆ, ಸರ್ ನಾವು ಬಂದ್ಬಿಡ್ತೀವಿ ಆಮೇಲೆ ಬನ್ನಿ, ಹೌದಾ ಅಂತ. ಸೊ ಇವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಅದು ತಪ್ಪು ಅಲ್ಲ, ಯಾಕಂದ್ರೆ ದೊಡ್ಡ ದೊಡ್ಡ ಪಿಕ್ಚರ್ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು. ನೋಡೋಣ, ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರ, ಅವ್ರು ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ, ಸದ್ಯದಲ್ಲೇ ತೀರ್ಮಾನ ಆಗುತ್ತೆ. ಇವಾಗ ತಾನೇ ರೇಷ್ಮಾನು ಹೇಳಿದ್ಲಲ್ಲ ಅಕ್ಟೋಬರ್ ಅಲ್ಲಿ ಬರ್ತಾ ಇದೆ. ಏನ್ ಬರ್ತಾ ಇದೆ ಅಂದ್ರು? ಸಿನಿಮಾ ಬರ್ತಾ ಇದೆ. ಸಿನಿಮಾದ ಏನ್ ಬರ್ತಾ ಇದೆ ಅಂದ್ರು? ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದೀವಿ. ಏನ್ ರಿಲೀಸ್ ಅಂತ ಹೇಳಿದೀವ? ಸರ್ ಮತ್ತೆ ಕಾಗೆ ಆಗ್ತಾ ಇದೆ. ಪುರಾಣದ ಕಲ್ಕಿನ ಅಥವಾ ಉಪೇಂದ್ರ ಕಲ್ಕಿನ ಅಥವಾ ಪ್ರಜಾಕೀಯ ಕಲ್ಕಿನ? ಕಲ್ಕಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ನೀವು? ಅಂದ್ರೆ ನೋಡಿದ್ರೆ ಅನ್ಸ್ತಾ ನಂಗೆ ಅನ್ಸ್ತಾ ಇದೆ. ಐ ವಾಂಟೆಡ್ ಟು ಆಸ್ಕ್ ಯು, ಐ ವಾಂಟೆಡ್ ನಿಮಗ ಅನ್ನಿಸ್ತಿದೆ ಅಂದ್ರು ಸೈಕಲಾಜಿಕಲ್ ಕಲ್ಕಿ. ಈಗ ಮೈಥಲಾಜಿಕಲ್ ಕಲ್ಕಿ ನೋಡಿದ್ದೀರಾ? ಆಲ್ರೆಡಿ ನೋಡಿದಿರಲ್ವಾ? ತೆಲುಗುಲ್ ಬರ್ತಲ್ಲ, ಅದು ಮೈಥಲಾಜಿಕಲ್ ಕಲ್ಕಿ. ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ. ನಿಮ್ ಮನ್ಸೊಳಗಿದೆ ಅಂದ್ರೆ ಇದೆ ಅಂತಾನೆ 100% ಅದು.